ನೇಸರ ಟಿವಿ ವರದಿಗೆ ಬಿಗ್ ಇಂಪ್ಯಾಕ್ಟ್. ಬಡವರ ನೋವಿಗೆ ಧ್ವನಿಯಾದ ನಮ್ಮ ನೇಸರ ಟಿವಿ ತಂಡ ಹಾಗೂ ನಮ್ಮ ವರದಿಗಾರ ಹರೀಶ್ ಬಾಬು. ಆಕಸ್ಮಿಕ ಅಗ್ನಿ ಅವಘಡದಲ್ಲಿ ಗುಡಿಸಲು ಕಳೆದುಕೊಂಡ ಬಡ ಕುಟುಂಬಗಳ ಸಂತ್ರಸ್ತರ ಸಂಕಷ್ಟಕ್ಕೆ ನೆರವಾದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸಿದ್ದರಬೆಟ್ಟ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಪಾವಗಡದ ಜಪಾನಂದ ಸ್ವಾಮೀಜಿ. ನಮ್ಮ ನೇಸರ ಟಿವಿಯ ವರದಿಗೆ ಮಿಡಿದ ಹೃದಯವಂತರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬಂದ ತಕ್ಷಣ ಸಂತ್ರಸ್ತರ ಯೋಗಕ್ಷೇಮ ವಿಚಾರಿಸಿ ಬಡವರಿಗಾಗಿ ಮನೆಗಳ ನಿರ್ಮಾಣಕ್ಕಾಗಿ ಸರ್ಕಾರಿ ಜಮೀನಿನಲ್ಲಿ 9 ಎಕರೆ ಭೂಮಿ ಮಂಜೂರು ಮಾಡುವಂತೆ ಅಧಿಕಾರಿಗಳಿಗೆ ಸಿದ್ಧಪಡಿಸುವಂತೆ ಸೂಚನೆ ನೀಡಿದರು. ಪ್ರತಿ ಸಂತ್ರಸ್ತರ ಕುಟುಂಬಕ್ಕೆ 5,000 ಸಹಾಯಧನ ನೀಡಿದ ಗೃಹ ಸಚಿವರು ಪ್ರತಿ ಕುಟುಂಬಕ್ಕೆ 1 ತಿಂಗಳಿಗಾಗುವಷ್ಟು ದವಸ ಧಾನ್ಯಗಳ ಜೊತೆಗೆ ಅಡುಗೆ ಮಾಡಿಕೊಳ್ಳಲು ಪಾತ್ರೆ ಹಾಗೂ ಬಟ್ಟೆಗಳು, ಬೆಡ್ಶೀಟ್ ವಿತರಿಸಿದ ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ. ಸಂತ್ರಸ್ತರ ನೆರವಿಗೆ ಪ್ರತಿನಿತ್ಯ ಒಬ್ಬರಲ್ಲ ಒಬ್ಬರು ದಾನಿಗಳು ಮುಂದೆ ಬರುತ್ತಿದ್ದಾರೆ. ಬಿಜೆಪಿ ಮುಖಂಡ ಅನಿಲ್ ಕುಮಾರ್, ಗೊರವನಹಳ್ಳಿಯ ಟ್ರಸ್ಟ್, ಯಲೆರಾಂಪುರ ಮಠದ ಮಠಾಧೀಶರು, ಸಿದ್ದರಬೆಟ್ಟ ಶ್ರೀಗಳು, ಪಾವಗಡದ ಜಪಾನಂದ ಶ್ರೀಗಳು, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಇನ್ನು ಅನೇಕ ಮಠಾಧೀಶರು ಈ ಸಂತ್ರಸ್ತರ ನೆರವಿಗೆ ಈಗಲೂ ಬರುತ್ತಿದ್ದಾರೆ. 10 ಕುಟುಂಬದ ಸಂತ್ರಸ್ತರಿಗೆ ಒಂದು ಮನೆಗೆ ಅವಶ್ಯಕತೆ ಇರುವ ಎಲ್ಲ ಸಾಮಗ್ರಿಗಳನ್ನ ಪೂರೈಸುತ್ತಿರುವ ಗಣ್ಯರು ಹಾಗೂ ಮಠಮಾನ್ಯ ಮಠಾಧೀಶರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಮುಖಂಡರಾದ ಜಯರಾಮ್, ಅಟಿಕ ನಾಗರಾಜು, ಜೆಎಸ್ಎಂ ರಘು ಸೇರಿದಂತೆ ಇತರರು ಹಾಜರಿದ್ದರು.